ನೇತ್ರಾವತಿ ನದಿಯ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ. ಇಡೀ ಪ್ರಕರಣಕ್ಕೆ ಇವತ್ತೇ ನಿರ್ಣಾಯಕ ದಿನವಾಗುತ್ತಾ ಅನ್ನೋದು ಇವತ್ತಿನ ಅತಿ ದೊಡ್ಡ ಪ್ರಶ್ನೆ. ಕೊನೆಯ 13ನೇ ಪಾಯಿಂಟ್ನಲ್ಲಾದ್ರೂ ಬುರುಡೆ ಸಿಗತ್ತಾ ಅನ್ನೋದು ಕುತೂಹಲ. ಇವತ್ತು ಮುಗಿದ ಬಳಿಕ ಶೋಧವನ್ನ ಸ್ಥಗಿತಗೊಳಿಸ್ತಾರಾ ಅಥವಾ ಮತ್ತೆ ಶೋಧವನ್ನ ಮುಂದುವರಿಸ್ತಾರಾ, ಮತ್ತೆ ಸ್ಥಳ ಮಹಾಜರು ಮಾಡ್ತಾರಾ? ಈಗಾಗಲೇ 12 ಪಾಯಿಂಟ್ ಶೋಧ ಮಾಡಿದ್ದಾರೆ ಎಸ್ಐಟಿ. 12ರ ಪೈಕಿ ಒಂದು ಸಮಾಧಿಲಿ ಮಾತ್ರ, ಅಂದ್ರೆ ನಂಬರ್ 6ರಲ್ಲಿ ಮಾತ್ರ ಒಂದಷ್ಟು ಕುರುಹುಗಳು ಪತ್ತೆ ಆಗಿದೆ. ಇನ್ನುಳಿದಂತೆ 13ರಲ್ಲಿ ಒಂದನ್ನು ಹೊರತುಪಡಿಸಿದ್ರೆ ಇನ್ಯಾವುದ್ರಲ್ಲೂ ಆಗಿಲ್ಲ. ಇವತ್ತು ಕೊನೆಯದಾಗಿ ಕಾರ್ಯಾಚರಣೆ ಪಾರ್ಟ್ 1 ಅಂತ ನಾವು ಕರಿಬಹುದು. ಈ ಪಾರ್ಟ್ 1ರಲ್ಲಿ ಕೊನೆಯ ಕಾರ್ಯಾಚರಣೆಗಿದೆ. ಈ ಕೊನೆಯ ಕಾರ್ಯಾಚರಣೆ ಸಹಜವಾಗಿಯೇ ನಾನಾ ರೀತಿಯಾದಂತ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇರೋದು. ಅಂದ್ರೆ ವಾಟ್ ನೆಕ್ಸ್ಟ್, ಮುಂದೆ ಏನ್ ಮಾಡ್ತಾರೆ, ಮುಂದೆ ಏನಾಗಬಹುದು. ಇವತ್ತಿನ ಶೋಧ ಕಾರ್ಯದಲ್ಲಿ ತಲೆಬುರುಡೆ ಏನಾದ್ರೂ ಸಿಕ್ತು ಅಂತಂದ್ರೆ ಫೈನ್, ಅದು ಒಂದು ಹಂತದ ತನಿಖೆ ಆಗುತ್ತೆ. FS ಅಲ್ಲಿ ಕಳಿಸೋದು ಇನ್ನೊಂದು ಮತ್ತೊಂದು. ಸಿಗ್ಲೇ ಇಲ್ಲ ಅಂದ್ರೆ, ಏನು ಇಲ್ವೇ ಇಲ್ಲ ಅಂತಂದ್ರೆ 2ನೇ ಹಂತದಲ್ಲಿ ಪಾರ್ಟ್ 2ನಲ್ಲಿ ಸ್ಥಳ ಮಹಾಜರು ಮಾಡಿಸ್ತಾರ. ಈತ ಹೇಳಿರೋ ಹಾಗೇನೆ ಈತ ಪತ್ರ ಬರೆದಿದ್ದ ರೀತಿಯಲ್ಲಿಯೇ ಇನ್ನೂ ಸಾಕಷ್ಟು ಹೆಣಗಳಿದೆ, ಶವಗಳಿಗಿದೆ ಅಂತ ಈತ ಹೇಳಿದ್ದು. ಮೃತದೇಹಗಳನ್ನ ನಾನೇ ಕೈಯಾರಿ ಕೂತಿದ್ದೀನಿ, ಅದು ನನಗೆ ಗೊತ್ತಿದೆ ಅಂತ ಹೇಳಿದ್ದು. ಹಾಗಿದ್ರೆ ಅದು ಬೇರೆ ಬೇರೆ ಜಾಗ ಅಂತ ಕೂಡ ಹೇಳಿದ್ದ. ಅಲ್ಲಿ ಕರ್ಕೊಂಡು ಹೋಗ್ತಾರಾ ಅಥವಾ ಇದನ್ನ ಇಲ್ಲಿಗೆ ಬಿಟ್ಟೇ ಬಿಡ್ತಾರಾ? ಮತ್ತೆ ಪಾಯಿಂಟ್ ಗುರುತಿಸಿ ಶೋಧವನ್ನ ಮುಂದುವರಿಸುತ್ತೆ ಎಸ್ಐಟಿ. ಕಲ್ಲೇರಿ ಸೇರಿ 12 ಪಾಯಿಂಟ್ ಮಾರ್ಕ್ ಮಾಡುತ್ತೆ ಎಸ್ಐಟಿ. ದೂರುದಾರ ಹೇಳಿದ್ದ ಕಲ್ಲೇರಿ ಶಾಲಾ ಬಾಲಕಿ ಕತೆ ಕೇಳಿ ಬೆಚ್ಚು ಬಿದ್ದುಬಿಟ್ಟಿದ್ರು ಜನ. ಈ ಹಿನ್ನೆಲೆಯಲ್ಲಿ ದೂರುದಾರ ಹೇಳಿದ್ದ ಕಲ್ಲೇರಿ ರಹಸ್ಯ ಕೆದಕುತ್ತಾ ಎಸ್ಐಟಿ. ಇಂದಿನ ಶೋಧದ ಬಳಿಕ ಎಸ್ಐಟಿ ಅಧಿಕಾರಿಗಳ ಮಹತ್ವದ ನಿರ್ಧಾರ ಪ್ರಕಟ ಆಗತ್ತೆ. ಶೋಧ ಮುಂದುವರಿಸ್ತಾರೋ ನಿಲ್ಲಿಸ್ತಾರೋ ನೋಡ್ಬೇಕಾಗತ್ತೆ. 13ನೇ ಪಾಯಿಂಟ್ನಲ್ಲಿ ಶೋಧದ ಬಳಿಕ ಎಸ್ಐಟಿಯಿಂದ ನಿರ್ಧಾರವನ್ನ ಮಾಡ್ತಾರೆ. ನೋಡಿ, ಈ ಪ್ರಕರಣ ಮೊದಲ ದಿನದಿಂದಲೂ ಕೂಡ ಕ್ಯೂರಿಯಾಸಿಟಿಯನ್ನ ಹುಟ್ಟಾಕಿದಂತ ಪ್ರಕರಣ. ಒಂದು ಗಂಭೀರವಾದಂತ ಆರೋಪ ಈ ಪ್ರಕರಣದಲ್ಲಿರೋದು. ಇಡೀ ರಾಜ್ಯದ ಜನತೆ ಬೆಚ್ಚಿ ಬಿದ್ದಿದ್ರು. ನಮ್ಮ ರಾಜ್ಯದಲ್ಲಿ ಒಂದು ಗ್ರಾಮದಲ್ಲಿ, ಒಂದೂರಲ್ಲಿ 100 ಶವವನ್ನ ಹೂತಾಕಲಾಗಿದೆ ಅಂದ್ರೆ ಏನರ್ಥ ಅಂತ. ಹಾಗಾಗಿ ತನಿಖೆಯ ಮೊದಲ ದಿನ ಇತ್ತಲ್ಲ, ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದು ಸ್ಥಳ ಮಹಾಜರು ಮಾಡಿದ್ರಲ್ಲ, ಅವತ್ತಿನಿಂದನೇ ಆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಹೋಯ್ತು. ಆದ್ರೆ ಪಾಯಿಂಟ್ 1, 2, 3, 4, 5 ಏನು ಸಿಗ್ಲಿಲ್ಲ. ಇದು ಟುಸ್ ಪಟಾಕಿನ ಅಂತ ಅನಿಸ್ತು. 6ರಲ್ಲಿ ಮತ್ತೆ ಒಂದು ಅಸ್ಥಿಪಂಜರ ಸಿಗ್ತಾ ಇದ್ದ ಹಾಗೇನೆ ಇಲ್ಲ ಏನೋ ಇದೆ ಅಂತ ಅನ್ಸಕ್ ಶುರು ಆಯ್ತು. ಮತ್ತೆ 7, 8, 9, 10 ಎಗೇನ್ ಏನು ಇಲ್ಲ. ಹಾಗಿದ್ರೆ ಏನು, ಈತ ಸತ್ಯ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ? ಸತ್ಯ ಹೇಳ್ತಾ ಇದ್ದಾನೆ ಅಂತಂದ್ರೆ ಈತ ತೋರಿಸಿದಂತಹ ಸ್ಥಳಗಳಲ್ಲಿ ಯಾಕಿಲ್ಲ? ಸುಳ್ಳು ಹೇಳ್ತಾ ಇದ್ದಾನೆ ಅಂತಂದ್ರೆ ಒಂದ್ರಲ್ಲಾದ್ರೂ ಸಿಕ್ಕಿದೆ. ಈಗ ಹೈಲಿ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಮೃತದೇಹ ಅಥವಾ ಅಸ್ಥಿಪಂಜರ ಭೂಮಿ ಒಳಗಡೆ ಇದ್ರೆ ಅದನ್ನ ಕಂಡು ಹಿಡಿಯೋದಕ್ಕೆ ಅಂತಾನೆ ಒಂದಷ್ಟು ರೀತಿಯಾದಂತ ತಂತ್ರಜ್ಞಾನವಿದೆ. ಅದನ್ನ ಬಳಕೆ ಮಾಡಿಕೊಂಡು ನೀವು ಶೋಧ ಕಾರ್ಯವನ್ನ ಮಾಡಿ ಅಂತ ಈತನ ಪರವಾದ ವಕೀಲರು ಮನವಿ ಮಾಡಿದ್ದಾರೆ. ಎಸ್ಐಟಿ ಈ ಕ್ಷಣದವರೆಗೂ ಕೂಡ ಯಾವುದೇ ಅನುಮಾನ ಬರಬಾರದು, ಯಾವುದೇ ಆರೋಪ ಬರಬಾರ್ದು. ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗ್ಬೇಕು, ಪಾರದರ್ಶಕವಾಗಿ ತನಿಖೆ ಆಗ್ಬೇಕು. ಇದರಿಂದ ಸತ್ಯ ಹೊರಗೆ ಬರಬೇಕು. ಅವ್ರ ಮೇಲೆ ಇವ್ರ ಮೇಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಸ್ಐಟಿ ಮೇಲೆ ಯಾವುದೇ ಆರೋಪ ಬರಬಾರದು ಅಂತ ತನಿಖೆನ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಮನವಿ, ಸರ್ಕಾರದ ಬಳಿ ಪ್ರಶ್ನೆ ಕೇಳೋದು, ಈ ತರದೇನಾದ್ರು ನಡೆಯುತ್ತಾ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.